ನಮಸ್ಕಾರ ಸ್ನೇಹಿತರೆ, ಬನ್ನಿ ಆಶಸ್ ಫುಡ್ ಕೋರ್ಟ್ಗೆ. ಒಂದು ಬೇಳೆಗಳೆಲ್ಲ ಹಾಕಿ ಅಡೆ ದೋಸೆ ಮಾಡೋಣ. ಈ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನಾನು, ಬಟ್ ಅದು ಕ್ಲಿಪ್ಪಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಕ್ಲಿಯರ್ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಹಾಕ್ತಾಯಿದ್ದೀನಿ. ಬನ್ನಿ, ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಯಾವ ಲೋಟ ಅಳತೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ 1/4 ಲೋಟ ಕಡಲೆಬೇಳೆ, 1/4 ಲೋಟ ತೊಗರಿಬೇಳೆ, 1/4 ಲೋಟ ಹೆಸರುಬೇಳೆ, 1 ಸ್ಪೂನಷ್ಟು ಮೆಂತ್ಯ, ಸ್ವಲ್ಪ ಇಂಗು, ಒಂದು 8-10 ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು, ಒಂದು 3 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಬೇಳೆ ಎಲ್ಲ ಕಾಳು ತೊಗೊಳ್ಳಿ. ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರ್ ಸಖತ್ತಾಗಿರುತ್ತೆ ಈ ದೋಸೆ ಅಂತೂ. ಇದು ಇವಾಗ ನೆನೆಸಿದ್ರೆ ಬೆಳಗ್ಗೆ ನೆನೆಸಿದ್ರೆ ರಾತ್ರಿ ಮಾಡ್ಬೋದು, ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು. ನೋಡಿ, ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿಂಡಿಗೆ ಒಂದು 3 ಜನಕ್ಕೆ ಆಗುವಷ್ಟು ಆಗುತ್ತೆ ಇದು. ಚೆನ್ನಾಗಿ ಒಂದಿನ ಅಕಸ್ಮಾತ್ ಒಂದು ಸ್ವಲ್ಪ ಹಿಟ್ಟು ಉಳಿದ್ರೂ ಏನು ತೊಂದರೆ ಇಲ್ಲ. ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಒಂದು 8ರಿಂದ 10 ಗಂಟೆ ಕಾಲ ನೆನಿಬೇಕೆಲ್ಲನೂ ಬೇಳೆಗಳು. ಇಂಗು ಉಪ್ಪು ಬಿಟ್ಬಿಟ್ಟು ಬಾಕಿ ಎಲ್ಲ ಹಾಕಿ ಬೇಳೆಗಳೆಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. ಒಂದು 3ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೇಳೆಗಳಲ್ವ ಹಿಡಿಯುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ, ಇಂಗು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಈ ದೋಸೆ. ಬರೀ ಬಾಯಿಗೆ ಹಾಗೆ ತಿನ್ಬೋದು. ಇದಕ್ಕೊಂದು ನಾರ್ಮಲ್ ಚಟ್ನಿ ಮಾಡಿದ್ದೀನಿ ಅಷ್ಟೇ ಇವತ್ತು. ಉಪ್ಪು ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿಗಿನ್ನ ಸ್ವಲ್ಪ ಒಂಚೂರು ಗಟ್ಟಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿರುವಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. 2 ಬ್ಯಾಚ್ ಆಗುತ್ತೆ ಇದು. 3 ಜನ ಆರಾಮಕ್ಕೆ ದೋಸೆ ತಿಂದು ಡಬ್ಬಿಗೂ ತೊಗೊಂಡೋಗ್ಬೋದು, ಅಷ್ಟಾಗುತ್ತೆ. ಬೇಳೆಗಳಲ್ವ, ಅದರಿಂದ ತುಂಬ ಚೆನ್ನಾಗಾಗುತ್ತೆ. ಘಮಘಮ ಅಂತಿರುತ್ತೆ. ರುಬ್ಬುವಾಗಲೂ ಘಮಘಮ ಅನ್ನುತ್ತೆ, ದೋಸೆ ಮಾಡುವಾಗಲೂ ಘಮಘಮ ಅನ್ನುತ್ತೆ. ನೀರು ಹಾಕೋಣ, ರುಬ್ಕೊಳ್ಳೋಣ. ನಾನು ಸ್ಟ್ರೈಟಾಗಿ ಒಂದು ಡಬ್ಬಿಗೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮಿಕ್ಕಿದ್ರೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬೋದು. ಪಾತ್ರೆಗೆ ಎತ್ಕೊಂಡ್ರೆ ಮತ್ತೆ ಇನ್ನೊಂದು ಡಬ್ಬಿ ಹಾಕು ಎತ್ತಿಡು, ಈ ಕಾರ್ಯಕ್ರಮ ಎಲ್ಲ ಶುರು ಆಗುತ್ತೆ. ನೋಡಿ, ಈ ಥರ ತುಂಬ ನುಣ್ಣಕ್ಕೂ ಅಲ್ಲ, ತುಂಬ ತರಿ ಆಗೋಲ್ಲ. ಈ ಥರ ರುಬ್ಕೊಳ್ಳೋಣ. 2 ಬ್ಯಾಚ್ ಆಯಿತು. ರುಬ್ಬಿಟ್ಟು ಕ್ಲೀನಾಗಿ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಬಗ್ಗಿಸ್ಕೊಂಬಿಡೋಣ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನು ಮಾಡೋದು ಅಡೆ ದೋಸೆ ಇದೇ ಥರ ಯಾವಾಗಲೂ. ಇದಕ್ಕೆ ಬೇಕಾದ್ರೆ ಇನ್ನೊಂಚೂರು ಕ್ಯಾರೆಟ್ ಎಲ್ಲ ಸೇರಿಸ್ಕೋಬೋದು. ಏನು ಬೇಕಿಲ್ಲ, ಇಷ್ಟೇ ಸಾಕಾಗುತ್ತೆ. ತರಕಾರಿ ಬೇಕು ಅಂದರೆ ಅದನ್ನು ಸೇರಿಸ್ಕೋಬೋದು. ಆದರೆ ಎಲ್ಲನೂ ತುರಿದು ಹಾಕಬೇಕು. ಒಂದು ರೌಂಡು ಮಿಕ್ಸಿ ಮಾಡಿ ಹಾಕಿದ್ರೂ ಆಯಿತು, ಇಲ್ಲ ಸಣ್ಣ ತುರಿನಲ್ಲಿ ತುರಿದು ಹಾಕಿದ್ರೂ ಆಯಿತು. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬಂದ್ಮೇಲೆ ನಾನು ಇವತ್ತೇನು ಹಾಕಿಲ್ಲ. ನೋಡಿ, ದೋಸೆ ಮಾಡಿಬಿಡೋಣ. ತುಂಬ ಚೆನ್ನಾಗಿ ಉಪ್ಪು ಎಲ್ಲ ಹಾಕ್ಬಿಟ್ಟಿರೋದ್ರಿಂದ ಇನ್ನೇನು ಇಲ್ವಲ್ಲ, ಇಷ್ಟೇ. ಬೆಳಗ್ಗೆ ನೆನೆಸಿದ್ರೆ ಸಂಜೆ ಮಾಡ್ಬೋದು, ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು. ಬನ್ನಿ, ಒಂದು ತವ ಇಟ್ಬಿಟ್ಟು, ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಬೇಕಿಲ್ಲ, ಆದರೂ ಹಾಕಿ ಒಂಚೂರು ಈ ದೋಸೆಗೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಸೊ ಹಾಗಾಗಿ ಒಂಚೂರು ಎಣ್ಣೆ ಹಾಕಿ ಎಲ್ಲ ಸೌರ್ ಬಿಡೋಣ. ಹಾಗೆ ದೋಸೆ ಬಿಡೋಣ. ಒಂದು ಸಿಂಪಲಾಗಿ ಮಾಮೂಲಿ ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು ನಾರ್ಮಲ್ ಚಟ್ನಿ ಮಾಡ್ಕೊಂಡಿದ್ದೀನಿ. ದೋಸೆ ನೋಡಿ ಏನು ಚೆನ್ನಾಗಾಗುತ್ತೆ. ನಾನು ಯಾವುದೇ ಬಾಣಲಿಲಿ ಮಾಡಿ, ಕಬ್ಬಣದ ತವನಲ್ಲಾದ್ರು ಮಾಡಿ, ಯಾವುದೇ ತವನಲ್ಲಿ ಮಾಡಿ ಚೆನ್ನಾಗಿ ಹೇಳುತ್ತೆ, ಚೆನ್ನಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಅಂಟ್ಕೊಳ್ಳೋದೇ ಇಲ್ಲ ಇದು. ಯಾವತ್ತು ಯಾವುದೇ ತವದಲ್ಲಿ ಮಾಡಿದ್ರೂ ಅಂಟಲ್ಲ. ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ಎಲ್ಲ ವಿಟಮಿನ್ಸು ಸೇರುತ್ತೆ, ಎಲ್ಲ ಬೇಳೆಗಳು ದೇಹಕ್ಕೆ ಸೇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಹಾಗೆ ರೋಲ್ ಮಾಡಿ ಒಂಚೂರು ತುಪ್ಪ ಸೋರ್ಕೊಂಡು ಬಿಸಿ ಬಿಸಿಲಿ ಏನು ನೆಂಚ್ಕೊಳ್ಳೋಕೆ ಬೇಡ, ಹಾಗೆ ತಿನ್ಬೋದು. ನಾನು ಸಿಂಪಲಾಗಿ ಒಂದು ಚಟ್ನಿ ಮಾಡಿದ್ದೀನಿ. ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ಒಂಚೂರು ಹುಣಸೆ ಹಣ್ಣು ಎಲ್ಲ ಹಾಕಿ ರುಬ್ಬಿ ಒಂದು ಸಣ್ಣಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನೀರು ಚಟ್ನಿ ವಿತ್ ಅಡೆ ದೋಸೆ ರೆಡಿನೇ ಆಗೋಯ್ತು. ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ತುಂಬ ದಿನದಿಂದ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ದೋಸೆ. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ. ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಮಾಡಿ, ಈ ಥರ ದೋಸೆ ಮಾಡಿ ತಿನ್ನಿ. ಹೇಗಿತ್ತು ಅಂತ ಖಂಡಿತ ಹೇಳಿ. ನಿಮ್ಮ ಸಪೋರ್ಟ್ಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ರೆಸಿಪಿ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಒಂದು ತಟ್ಟೆ ಮೇಲೆ ಹಾಕ್ಬಿಡೋಣ. ಇವತ್ತು ಹುರ್ಗಡ್ಲೆ ಚಟ್ನಿ ಪುಡಿನೂ ಇತ್ತು. 2ರಲ್ಲೂ ಚಟ್ನಿ ಪುಡಿ ಮೇಲೆ ಒಂಚೂರು ತುಪ್ಪ, ಮಾಮೂಲಿ ಮಾಡಿರೋ ನೀರು ಚಟ್ನಿ, ದೋಸೆ ರೆಡಿನೇ ಆಗೋಯ್ತು. ಘಮ ಘಮ ಅಂತ ಒಳ್ಳೆ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಸ್ನೇಹಿತರೆ. ಹುರ್ಗಡ್ಲೆ ಚಟ್ನಿ ಪುಡಿ, ದೋಸೆ ಹಾಕ್ತಾಯಿದ್ದೀನಿ ತಟ್ಟೆ ಮೇಲೆ. ಚಟ್ನಿನೂ ಹಾಕ್ಬಿಡೋಣ ಪಕ್ಕದಲ್ಲಿ.
ತಿನ್ಬಿಡೋಣ. ನೀರು ಚಟ್ನಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಯ್ತಲ್ವಾ? ಲೈಕ್ ಕೊಟ್ಬಿಡಿ. ಮತ್ತು ವಿಡಿಯೋ ಪೂರ್ತಿ ನೋಡಿದ್ರಲ್ವಾ? ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಥ್ಯಾಂಕ್